ನಾನು ಒಂದು ಒಳ್ಳೆ ಅಡುಗೆನ ಮಾಡ್ತೀನಿ. ದಿನ ಕಲ್ತ್ಕೊಳ್ಳೋಕೆ ನನ್ನಿಂದ ಖಂಡಿತ ನಿಮ್ಮಿಂದ ನಾ ಕಲ್ತೇಲ್ವಾ, ಈಗ ನನ್ನಿಂದ ನೀವು ಕಲ್ತಿಡಿ. ಕಲಿಬೇಕು. ಹೌದು. ಏನ್ ಮಾಡ್ತಾ ಇದ್ದೀರಾ? ನಾನು ಮಾಡ್ತಾ ಇರುವಂತ ರೆಸಿಪಿಯ ಹೆಸರು ಸ್ಟಫ್ಡ್ ಕ್ಯಾಬೇಜ್. ಸ್ಟಫ್ಡ್ ಕ್ಯಾಬೇಜ್. ಈ ರೆಸಿಪಿನ ನಮಗೆ ಯಾರು ಬರ್ದು ಕಳ್ಸಿದ್ದಾರೆ ಗೊತ್ತಾ? ಯಾರು? ಶ್ರೀವಾಣಿ ಅವರು, ಚಿಕ್ಕಬಳ್ಳಾಪುರದಿಂದ. ಹೌದಾ? ಇದಕ್ಕೆ ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ಬಿಡ್ಲಾ? ಹೇಳಿ. ಕ್ಯಾಬೇಜ್, ಪನ್ನೀರ್, ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸಿನ ಪುಡಿ ಹಾಗೂ ಉಪ್ಪು. ಬಹಳ ಕಡಿಮೆ ಸಾಮಗ್ರಿಗಳು. ಶುರು ಮಾಡ್ಲಾ ಅಡ್ಗೆನ? ಮಾಡಿ. ಅದಕ್ಕೆ ಮುಂಚೆ ನಾನು ಈ ಸ್ಟೀಮ್ ಇಟ್ಬಿಡ್ತೇನೆ. ಇದಕ್ಕೆ ನೀರ್ ಹಾಕ್ಬೇಕು. ಹಾಕಿ. ನೀವ್ ಹೆಲ್ಪ್ ಮಾಡ್ತೀನಿ. ನಾವು ಮಾಡೋವಾಗ ಸಪ್ನಾ ಹೆಲ್ಪ್ ಮಾಡಿದ್ಲು, ಇವಾಗ ಅವಳು ಮಾಡೋವಾಗ ನಾವು ಹೆಲ್ಪ್ ಮಾಡ್ಬೇಕಲ್ಲ. ಇನ್ನೊಂದ್ ಸ್ವಲ್ಪ ಹಾಕಿ. ಈಗ ನಾವ್ ಇಡ್ಲಿ ಎಲ್ಲ ಮಾಡ್ಕೋತೀವಲ್ಲ, ಆತರ ಸ್ಟೀಮ್ ಮಾಡ್ಬೇಕು ನಾವು. ಅದಕ್ಕೆ ಈ ಸ್ಟಫಿಂಗ್ ರೆಡಿ ಮಾಡ್ಕೋತೀನಿ. ಮೊದ್ಲಿಗೆ ಹೇಳ್ಬಿಡ್ತೀನಿ ಏನಂದ್ರೆ, ಈ ಎಲೆಗಳಿದೆಯಲ್ಲ, ಎಲೆಕೋಸು, ಕ್ಯಾಬೇಜ್ ಎಲೆಗಳು, ಇದನ್ನ ಬಿಸಿನೀರಿಗೆ ಹಾಕಿ 2 ನಿಮಿಷ ಬಿಟ್ಟು ಆಮೇಲೆ ತೆಗಿಬೇಕು. ಯಾಕೆ ಅಂದ್ರೆ ನಾವ್ ಇದನ್ನ ರೋಲ್ ಮಾಡ್ತೀವಲ್ಲ, ಆಗದು ಈಸಿ ಆಗತ್ತೆ ಅಂತ, ಒಡಿಯಲ್ಲ ಅಂತ. ಸಾಫ್ಟ್ನೆಸ್ ಬಂದ್ಬಿಡುತ್ತೆ ಅದು. ಹೌದು. ಮೊದಲು ಪನ್ನೀರ್ನ ತುರ್ಕೊಂಡಿದೆ ಚೆನ್ನಾಗಿ, ಇದನ್ನ ಮ್ಯಾಶ್ ಮಾಡ್ಬೇಕು. ಇದನ್ನ ಒಂಚೂರು ಮ್ಯಾಶ್ ಮಾಡೋಣ. ಈಗಾಗಲೇ ತುರ್ದಿರೋದ್ರಿಂದ ನಮ್ಗೆ ಜಾಸ್ತಿ ಸಮಯ ಏನು ಬೇಕಾಗಲ್ಲ. ಕಾಳು ಮೆಣಸಿನ ಪುಡಿ, ಇದೇ ಖಾರ. ಇದಕ್ಕೇನು ಬೇರೆ ಖಾರ ಹಾಕದೇ ಇರೋದ್ರಿಂದ ಸ್ವಲ್ಪ ಹೆಚ್ಚಾಗಿ ಹಾಕೊಂಡ್ರು ತೊಂದರೆ ಇಲ್ಲ. ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು. ಈ ಮೂರನ್ನ ಮತ್ತೆ ಮಿಕ್ಸ್ ಮಾಡ್ಕೋಣ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಣ. ಈಗ ಸ್ಟಫಿಂಗ್ ರೆಡಿ ಆಗಿದೆ. ಎಲೆ ತಗೊಂಡು ಸ್ಟಫ್ ಮಾಡೋಣ. ಪನ್ನೀರೇ ಟೇಸ್ಟ್ ಇರುತ್ತಲ್ವಾ? ಹೌದು. ಇದನ್ನ ಹೀಗೆ ರೋಲ್ ಮಾಡ್ಕೊಂಡು ಈಗ ಫೋಲ್ಡ್ ಮಾಡಿ, ಈ ಕಡೆನೂ ಬೇಕಿದ್ರೆ ಒಂದು ಟೂತ್ಪಿಕ್ ಇಟ್ಕೊಳ್ಳೋಣ. ಪರವಾಗಿಲ್ಲ, ನೀಟಾಗಿ ಮಾಡ್ತಾ ಇದ್ದೀರಾ ಸಪ್ನ. ಥ್ಯಾಂಕ್ ಯು. ಇನ್ನೂ ಒಂದು ತಯಾರಿಸೋಣ ಇದೇ ತರ. ಸಮೋಸ ತರ. ಆದ್ರೆ ಸಮೋಸ ನಾವು ಹಿಟ್ಟು ಬಳಸ್ತೀವಿ. ಹೌದು ಹೌದು. ಇಲ್ಲಿ ಹಿಟ್ಟು ತರಕಾರಿನ ಬಳಸ್ತಾ ಇದ್ದೀವಿ. ಇದನ್ನ ಇದು ಬೆಂಡೆಕಾಯಿ ಸ್ಟಫ್ ಎಲ್ಲ ಮಾಡ್ತೀವಿ ಅಲ್ವಾ ನಾವು? ಹೌದು. ಮೂರಾಯ್ತು. ಎಲ್ರಿಗೂ ಒಂದೊಂದು. ಯಾರು ಬೇಜಾರು ಮಾಡ್ಕೋಬಾರ್ದು. ಈಗ ಹೇಗಿದ್ರು ಇದು ರೆಡಿ ಆಗಿದೆ. ನನ್ನ ಕಡೆ ಬರ್ಲಾ? ಇದ್ರಲ್ಲಿಟ್ಟು ಬೇಯಿಸೋಣ. ಇದು ಬೇಕೇನಿಲ್ಲ ಅಂದ್ರೂ ಒಂದು 5 ರಿಂದ 8 ನಿಮಿಷ ಬೇಕು. ಈಗ ಇದು ಆಗಿರತ್ತೆ. ಆಫ್ ಮಾಡ್ತೀನಿ ಒಲೆ. ಚೆನ್ನಾಗಿದೆ ಅಲ್ವಾ? ನೀಟಾಗಿ ತೆಕ್ಕೋಬೇಕು. ಅಂದ್ರೆ ನಿಮ್ಗೆ ಸ್ಟಫಿಂಗ್ ನೀಟಾಗಿ ಕಾಣತ್ತೆ ಅಂತ. ಓಕೆ, ನಮ್ಮ ಅಡಿಗೆ ರೆಡಿ. ಬಿಸಿ ಬಿಸಿಯಾದ ಸ್ಟಫ್ಡ್ ಕ್ಯಾಬೇಜ್ ಸಿದ್ಧವಾಯಿತು. ಸ್ಟಫ್ಡ್ ಕ್ಯಾಬೇಜ್ ಬೇಕಾಗುವ ಸಾಮಗ್ರಿಗಳು: ಕ್ಯಾಬೇಜ್, ಪನ್ನೀರ್, ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸಿನ ಪುಡಿ ಮತ್ತು ಉಪ್ಪು. ಮಾಡುವ ವಿಧಾನ: ಬೌಲ್ಗೆ ಪನ್ನೀರ್, ಕಾಳು ಮೆಣಸಿನ ಪುಡಿ, ಉಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಕ್ಯಾಬೇಜ್ ಎಲೆಯಲ್ಲಿಟ್ಟು ಮಡಚಿ ಟೂತ್ಪಿಕ್ಸ್ನಿಂದ ಚುಚ್ಚಿ ಹಬೆಯಲ್ಲಿ ಬೇಯಿಸಿ ಕಟ್ ಮಾಡಿದ್ರೆ ಸ್ಟಫ್ಡ್ ಕ್ಯಾಬೇಜ್ ಸವಿಯಲು ಸಿದ್ಧ.